ನಮ್ಮ ಆಂಟಿ ಇವಾಗ ಸರ್ ನಮಸ್ತೆ. ನೀವು ಈಗ ಚೆನ್ನೈಯಲ್ಲಿ ಇಂಜಿನಿಯರ್ ಅಲ್ಲ ತಾವು? ಹೌದು ಸರ್, ಹೌದು. ಚೆನ್ನೈಯಲ್ಲಿ ವರ್ಕಿಂಗ್ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್, Yes, sir. ಕರೆಕ್ಟ್ ಅಲ್ಲ? Yes, sir. ಸರ್, ಈಗ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ವರ್ಷಗಳ ಹಿಂದೆ ನಿಮ್ಮ ಕಸಿನ್ ಬಂದಿದ್ರು, ನಿಮ್ಮ ತಮ್ಮ? ಆಕ್ಚುಲಿ ನಮ್ಮ ಕಸಿನ್ ತಮ್ಮ ಒಬ್ರು ಆಲ್ಮೋಸ್ಟ್ 1.5 year ಬ್ಯಾಕ್ ಮಾಡಿದ್ರು ಸರ್. ಅವರು ರಿಗಾರ್ಡಿಂಗ್ ಅದೇ ಸ್ಟೊಮಕ್ ಪೇನು, ಹಾಂ, ಲೆಗ್ ಪೇನು ಮತ್ತೆ ಸ್ವಲ್ಪ ಏನೋ ನರ್ವ್ಸ್ ತರ ಪೇನ್ ಬರುತ್ತೆ. ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತಂತ ಅವ್ರಿಗೆ? ಅವ್ರಿಗೆ ಒಂದು 2 years ಇಂದ ಪ್ರಾಬ್ಲಮ್ ಇತ್ತು ಸರ್. ಎಲ್ಲ ಕಡೆ ಅವ್ರು ತೋರಿಸಿ ಬೇರೆ ಕಡೆ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ತಗೊಂಡಿದ್ದಾರೆ, ಬಟ್ ಬೇರೆ ಡಾಕ್ಟರ್ಸ್ ಹೆಸರು ಹೇಳೋದು ಬೇಡ, ಇಲ್ಲ ಸರ್. ಜನರಲ್ಲ ಮಾತಾಡೋಣ. ಬೇರೆ ಕಡೆ ತೋರಿಸಿದ್ರು, ಒಟ್ಟು ಕಡಿಮೆ ಆಗಿಲ್ಲ ಸರ್. ಹಂಗಾಗಿ ನಮ್ಮಲ್ಲಿ ಬಂದಿದ್ರು, ಹೌದು ಸರ್. ಆರಾಮಾದ್ರು. ಓಕೆ ಸರ್. ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಯಲ್ಲಿ ತೋರಿಸ್ಕೊಂಡ್ರು, ಹೌದು ಸರ್. ಆರಾಮಾದ್ರು. ಹಾಂ ಸರ್. ಅವ್ರು ಆರಾಮಾದ್ಮೇಲೆ ಮತ್ತೆ ನಿಮ್ಮ ಆಂಟಿ ಅವ್ರಿಗೆ ಕಳಿಸಿದ್ರು. ಎಸ್ ಸರ್. ಅವರ ಆರಾಮಾದ್ಮೇಲೆ ನಮ್ಮ ಆಂಟಿ ಅವ್ರಿಗೆ ಹುಷಾರಿಲ್ಲ ಸರ್. ಅವರು ಬೇರೆ ಕಡೆ ಟ್ರೈ ಮಾಡಿದ್ರು, ಇದೇ ತರ ECG MRI ಎಲ್ಲ ಮಾಡಿದ್ರು, ಅವ್ರಿಗೂ ಅಲ್ಲಿ ಕಡಿಮೆ ಆಗಿಲ್ಲ ಸರ್. ಅವ್ರಿಗೆ ಏನ್ ಸಮಸ್ಯೆ ಇತ್ತು? ಅವ್ರಿಗೆ ಸರ್ ಚೆಸ್ಟ್ ಪೇನ್ ಅಂತೆ, ಕಾಲ್ ನೋವು, ಹಾಂ. ವಿಪರೀತ ಆಯಾಸ, ಸುಸ್ತು, ಬರೀ ಮಲಗಬೇಕು ಅನ್ಸೋದು, ಆಲಸ್ಯ. ಆ ತರ ಪ್ರಾಬ್ಲಮ್ ಇದೆ ಸರ್. ಅವರು ಈ ಬೇರೆ ಕಡೆ ಎಲ್ಲ ತೋರ್ಸ ಕಡಿಮೆ ಆಗಿಲ್ಲ. ಸೊ ನಮ್ಮ ತಮ್ಮ ಏನ್ ಹೇಳಿದಾರೆ, ಸೊ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದಲ್ಲ ಅಲ್ಲೇ ತಗೊಳ್ಳೋಣ, ನನಗೆ ಕಡಿಮೆ ಆಗಿದೆ, ಸೊ ಮೇ ಬಿ ನಿಮಗೂ ರಿಕವರಿ ಆಗ್ಬೋದು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ ಸರ್. ಇವರು ಲಾಸ್ಟ್ 1 month ಬ್ಯಾಕ್ ಬಂದಿದ್ರು. ಸೊ ವಿತಿನ್ 20 days ಅಲ್ಲಿ ಅವರು ಸ್ವಲ್ಪ ರಿಸಲ್ಟ್ ಬಂದಿದೆ ಸರ್. ಮುಂಚೆಗಿಂತ ಆಕ್ಟಿವ್ ಆಗಿದ್ದಾರೆ. ಸೊ ಈಗ ಓನ್ ಆಗಿ ಅವರೇ ವರ್ಕ್ ಮಾಡ್ತಿದ್ದಾರೆ ಸರ್. ಅವ್ರು ಎಲ್ಲಿರ್ತಾರೆ ಆಂಟಿ ಅವರು? ಅವ್ರು ಸಿಂಧೂರು ಸರ್. ಸಿಂಧನೂರಲ್ಲಿ ಇರ್ತಾರೆ. ಹಂಗಾಗಿ ಅವ್ರ ಆಂಟಿ ಅವ್ರದ್ದು ನೀವು ಕೇಳ್ಕೊಂಡು, ನಿಮ್ಮ ಬ್ರದರ್ದು ಕೇಳ್ಕೊಂಡ್ರು, ಫೀಡ್ಬ್ಯಾಕ್ ಕೇಳ್ಕೊಂಡು ತಾವು ತೋರ್ಸಕ್ ಬಂದ್ರಿ. ಎಸ್ ಸರ್. ಅವ್ರ ರೆಫರೆನ್ಸ್ ಮೇಲೆ ಬಂದಿದೆ. ಅವ್ರ ರೆಫರೆನ್ಸ್ ಮೇಲೆ ಬಂದ್ರಿ. ಈಗ ನಿಮಗೆ ಸಮಸ್ಯೆ ಇರೋದು ಎಲ್ಲ ಥರದ ಕೀಲು ನೋವುಗಳು, ಹೌದು ಸರ್. ಆಮೇಲೆ ಸರ್ವೈಕಲ್ ಪೇನ್ ಇದೆ, ಎಸ್ ಸರ್. ಲಂಬಾರ್ ಪೇನ್ ಇದೆ, ಎಸ್ ಸರ್. MRI ಮಾಡಿಸಿದ್ದಾರೆ. ಹೌದು ಸರ್. MRI ಅಲ್ಲಿ ನಿಮಗೆ ಡಿಸ್ಕ್ ಬಲ್ಜ್ ಅಂತ ಬಂದಿದೆ. ಹೌದು ಸರ್. ಅದಕ್ಕೆ ಏನು ಸಜೆಸ್ಟ್ ಮಾಡ್ತಿದ್ದಾರೆ? ಅದಕ್ಕೆ ಅವರು ಅದೇ ವಿಟಮಿನ್ ಡಿ ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಸರ್. ಕೆಲವು ಕ್ಯಾಲ್ಸಿಯಮ್, ವಿಟಮಿನ್ ಡಿ ಅಂತ ಅದನ್ನ ತಗೊಂಡ್ರಿ? ತಗೊಂತೀವಿ ಸರ್. ಲಾಸ್ಟ್ 3 months ಇಂದ ತಗೊಂಡಿದ್ದೆ ಸರ್. ಹ್ಞೂ. ಸ್ವಲ್ಪ ಕಡಿಮೆ ಆಗಿದೆ ಸರ್, ಬಟ್ ಕಾಲು ನೋವೆಲ್ಲ ತುಂಬಾ ಜಾಸ್ತಿ ಇದೆ ಸರ್. ಅದು ಸರ್ ಆಮೇಲೆ ತುಂಬಾ ಡಲ್ ಇದೆ ಸರ್, ಆಕ್ಟಿವ್ ಎಲ್ಲ. ಆ ಮೆಡಿಸಿನ್ಸ್ ಇಂದ ಏನಾರ ಹೆಲ್ಪ್ ಆಗಿದೆಯಾ? ಸ್ವಲ್ಪ ಚೆಸ್ಟ್ ಪೇನ್ ಮಾತ್ರ ಕಡಿಮೆ ಆಗಿದೆ ಸರ್ ಅಷ್ಟೇ. ಬಟ್ ವೀಕ್ನೆಸ್ ತುಂಬಾ ಜಾಸ್ತಿ ಸರ್. ವೀಕ್ನೆಸ್ ಏನು ಹಂಗೆ ಇದೆ ಸರ್. ಮುಂಚೆ ಆಮೇಲೆ ಅದೇ ತರ ಇದೆ. ಈ ಮತ್ತೆ ಬೇರೆ ಬೇರೆ ಥರ ಟೆಸ್ಟ್ಗಳೆಲ್ಲ ಮಾಡಿಸಿದ್ರಿ ಅಲ್ವಾ? ಹೌದು ಸರ್. ಎಲ್ಲ ಟೆಸ್ಟ್ ECG ಆಯ್ತು, ECG, ಎಕೋ, ಟ್ರೆಡ್ಮಿಲ್, ಹಾಂ, ಎಕೋ ಸ್ಟ್ರೀಮಿಂಗ್, ಹಾಂ, ಬ್ಲಡ್ ಟೆಸ್ಟ್ಗಳೆಲ್ಲ ಆದವು. ಬ್ಲಡ್ ಟೆಸ್ಟ್, ವಿಟಮಿನ್ ಡಿ ಎಲ್ಲ ಆಯ್ತು. ಅಂದಾಜು ಎಲ್ಲ ಟೆಸ್ಟ್ಗಳಿಗೆ ಎಷ್ಟು ಖರ್ಚಾಯ್ತು ಸರ್ ಆಲ್ಮೋಸ್ಟ್ 1 year ಇಂದ ಒಂದು 3 lakhs ಆಗಿದೆ. 3 lakhs ಖರ್ಚು ಮಾಡಿದ್ರಾ? ಹೌದು ಸರ್. ಏನಾದ್ರೂ ಯೂಸ್ ಆಯ್ತಾ? ಏನಿಲ್ಲ ಸರ್. ಆಯ್ತು. ಹಂಗಾಗಿ ನೀವು ಅವ್ರ ರೆಫರೆನ್ಸ್ ಮೇಲೆ ನಮ್ಮಲ್ಲಿ ತೋರಿಸ್ಕೊಂಡಿದ್ರಿ. ಓಕೆ, ಒಳ್ಳೇದಾಗಲಿ. ಒಟ್ಟು ಅವರಂತೂ ಆರಾಮಿದಾರಲ್ಲ ಸರ್, ನಿಮ್ಮ ಬ್ರದರ್? ಇವಾಗ ಅವ್ರು ಚೆನ್ನಾಗಿದ್ದಾರೆ ಸರ್. ಹೋಪ್ಸ್ ನನಗೂ ಅದೇ ಥರ ಚೆನ್ನಾಗಾದ್ರೆ ಹಾಂ, ದೇವ್ರ ದಯೆಯಿಂದ ಹಂಗೆ ನಾವು ಅದನ್ನೇ ಬಯಸೋಣ ಅಂತೆ. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್.